ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು, ದೊಡ್ಡ ಧ್ವನಿಯಲ್ಲಿ ಜೈ ಭೀಮ್ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಮೊದಲೇ ಆಗಿ ಹಂಪಿ ಉತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಹಂಪಿ ಉತ್ಸವ ಅಂದರೆ ನಮ್ಗೊಂಥರ ನಾಡು ಹಬ್ಬ ಇದ್ದಂಗೆ. ಬರೀ ಕೊಪ್ಪಳ ಜಿಲ್ಲೆಗಿಲ್ಲ, ವಿಜಯನಗರ ಜಿಲ್ಲೆಗಿಲ್ಲ, ಕೊಪ್ಪಳ ಆಗಲಿ, ಬಳ್ಳಾರಿ ಆಗಲಿ, ವಿಜಯನಗರ ಆಗಲಿ, ಇಲ್ಲಿ ಹಂಪಿ ಉತ್ಸವ ಅಂದರೆ ನಮ್ಗೊಂಥರ ನಾಡು ಹಬ್ಬ ಇದ್ದಂಗೆ. 4-5 ದಿನದಿಂದ ನಾನು ಇಲ್ಲೇ ಇದ್ದೀನಿ. ನಾನು ಹಂಪಿ ಉತ್ಸವ ವ್ಯವಸ್ಥೆಗೋಸ್ಕರ ನಾನು ಇಲ್ಲೇ ಇದ್ದೀನಿ. ನಾನು ಎಲ್ಲ ಕಡೆ ಮನೆಯಲ್ಲಿ ಇವತ್ತು ಹಂಪಿ ಉತ್ಸವನ ನಾವು ಆಚರಿಸ್ತಾ ಇದ್ವಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಹಂಪಿ ಉತ್ಸವ ಚಾಲನೆಯನ್ನು ಕೊಟ್ಟಿದ್ದು ನಮ್ಮ ನಾಯಕರು MP ಪ್ರಕಾಶ್ ಅವರು. MP 87 ಚಾಲನೆ ಕೊಟ್ಟಿದ್ದು. ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವನ ನಡೀತಾ ಇತ್ತು 87 ವರ್ಷದಿಂದ. ಕೋವಿಡಿಂದ ಒಂಚೂರು ಗ್ಯಾಪ್ ಬಂತು. ಕೋವಿಡ್ ಬಂದಿದ್ದ ಕಾರಣಕ್ಕೆ ಒಂಚೂರು ಗ್ಯಾಪ್ ಬಂದು ನಾವೀಗ ಫೆಬ್ರವರಿಯಲ್ಲಿ ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ. ಈ ಬಾರಿ ನಮ್ಮ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಹೋದ ವರ್ಷವೂ ಮಾನ್ಯ ಸಿದ್ದರಾಮಯ್ಯ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಳ ಖುಷಿಯಾಗಿ ಹೋದರು. ಮೊನ್ನೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ನಿನ್ನೆವರೆಗೂ ನಾನು ಹಂಪಿ ಉತ್ಸವ ಹೋದ ವರ್ಷ ಚೆನ್ನಾಗಿ ಮಾಡಿದ್ದೆ ಕಣೋ, ಈ ವರ್ಷವೂ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಗೊತ್ತಾಗಿತ್ತು. ನಾನು ಬರಬೇಕಂತ ಇದ್ದೆ. ನನ್ನ ಕಾರಣದಿಂದ ಆರೋಗ್ಯ ಸರಿಗಿಲ್ಲ, ಆ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನನ್ನ ಕಡೆಯಿಂದ ಕ್ಷಮೆಯನ್ನು ಕೇಳ್ಕೊ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮನ ಮುಂದೆ ಹಾಕುವಂತನೂ ಕೇಳ್ಕೊಂಡ್ರು. 28ನೇ ತಾರೀಕು ಮಾಡೋದು ಕಾರ್ಯಕ್ರಮನ ಏಪ್ರಿಲ್ ಮೊದಲೇ ವಾರಕ್ಕೆ ಮಾಡು, ನನ್ನ ಆರೋಗ್ಯ ಸರಿಗಿಲ್ಲ, ಹಾಗಾಗಿ ನೀನು ಬರೋ ತಿಂಗಳು ಏಪ್ರಿಲ್ ಕೊನೆ 8ನೇ ತಾರೀಕು ಮೊದಲೇ ವಾರದಲ್ಲಿ ಮಾಡು ಅಂತ ಮಾನ್ಯ ಮುಖ್ಯಮಂತ್ರಿಗೂ ಕೇಳ್ಕೊಂಡ್ರು. ಹಾಗಾಗಿ ನಾವು ಮುಂಚೆನೇ ನವಂಬರ್ ಮಾಡ್ತಾ ಇರೋದು ಕಾರ್ಯಕ್ರಮ ಈಗ ಫೆಬ್ರವರಿಗೆ ಮಾಡ್ತಾಯಿದ್ವಿ ಸರ್, ತಿರ್ಗಾ ಏಪ್ರಿಲ್ ಅಂದರೆ ಭಾಳ ಮುಂದೆ ಹೋಗ್ತದೆ, ಬೇಡ ಸರ್ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ನಾನೇ ಕೇಳ್ಕೊಂಡು ಈ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. ನನ್ನ ಸೌಭಾಗ್ಯ 2ನೇ ಹಂಪಿ ಉತ್ಸವ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಅನಿಸಿಕೆ ಈಗ ರಮೇಶ್ ಅವರು ಭಾಳ ಚೆನ್ನಾಗಿ ಮಾತಾಡೋದು. ಎಲ್ಲರಿಗಿಂತ ಹೆಚ್ಚಾಗಿ ಪೂಜಾ ಗಾಂಧಿ ಅವರು ಮಾತಾಡಿದ್ದು ನನಗೆ ಭಾಳ ಖುಷಿ ತಂತು. ಏನಕ್ಕೆ ಪೂಜಾ ಗಾಂಧಿ ಅವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರಂತ ನಾನು ನೋಡಿಲ್ಲ. ನಾನು ಕೇಳಿದೆ ಪೂಜಾ ಗಾಂಧಿ ಅವರು ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತಾರಂತ ನಾನು ಕೇಳಿದ್ದೆ. ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಬೇರೆ ಊರು ಅವರಾಗಿ ಇಲ್ಲಿ ಕರ್ನಾಟಕದಲ್ಲಿ ಬಂದು ಇಲ್ಲಿ ಮಾತಾಡಿದ್ರು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನನಗೆ ಭಾಳ ಖುಷಿನ ತಂದಿದೆ. ಇವತ್ತು ಈ ಹಂಪಿ ಉತ್ಸವದ 3 ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಯಶಸ್ವಿ ಮಾಡಿಕೊಡ್ಬೇಕು. ಹೋದ ವರ್ಷನೂ ಹಂಪಿ ಉತ್ಸವ ಮಾಡಿದ್ವಿ. ಹೋದ ವರ್ಷದಿಂದ ಚೆನ್ನಾಗಿ ಈ ವರ್ಷ ಆಗಬೇಕಂತ ನಾವು ಪ್ರಯತ್ನ ಮಾಡಿ ಈ ವರ್ಷ ಚೆನ್ನಾಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಾವು ಹೇಳಿದ್ರೆ ಅದು ಸಾಲದು. ನೀವುಗಳು ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ಈ ವರ್ಷ ಚೆನ್ನಾಗಾಗಿದೆಯಾ, ಹೋದ ವರ್ಷ ಚೆನ್ನಾಗಿತ್ತಾ, ಯಾವ ವರ್ಷ ಚೆನ್ನಾಗಿದೆ, ಈ ವರ್ಷ ಚೆನ್ನಾಗಾಗಿದೆಯಾ, ಮುಂದಿನ ವರ್ಷ ಭಗವಂತ ನನಗಿಟ್ಟರೆ ಇನ್ನೂ ಅದ್ಧೂರಿಯಾಗಿ ಮುಂದಿನ ವರ್ಷನೂ ಮಾಡುವಂತ ಹೇಳಿ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಏನಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇದು ರಾಜಕಾರಣಿಗಳು ಬರೀ ರಾಜಕೀಯ ಭಾಷಣ ಮಾಡ್ತಾರಂತ ತಾವೆಲ್ಲ ಬೇಜಾರು ಮಾಡ್ಕೊತೀರಾ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಇನ್ನು ನಿಮ್ಮೆಲ್ಲ ಇಷ್ಟೇ ಕೇಳೋದು, ದೇವ್ರದವ ನೀವೆಲ್ಲ ನನ್ನ ಅನಿಸಿಕೆ ಶಿವರಾಜ್ ತಂಗಡಿ ಸಾಹೇಬ್ರೆ, ನಾನು ಇಷ್ಟು ಜನ ನನ್ನ ಪ್ರೀತಿಸ್ತಾರಂತ ಗೊತ್ತಿಲ್ಲ. ಏನೋ ಒಂದು ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡು ಜನ ನನ್ನ ಪ್ರೀತಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದೇ ನಾನು ಕೇಳ್ಕೊಳ್ಳೋದು, ಭಗವಂತ ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನೂ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರನ್ನ ಇನ್ನೂ ಬಡವ್ರ ಸೇವೆ ಮಾಡೋದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಆ ಭಗವಂತಂತ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಂಡು ಇನ್ನೊಂದು ಬಾರಿ ಹಂಪಿ ಉತ್ಸವದ ಶುಭಾಶಯನ ಕೋರಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ